RCB will qualify for the playoffs. It's a spectacular comeback. ನಮಸ್ಕಾರ ಗುರು. ಏನು ಮ್ಯಾಚ್ ಗುರು, ಏನು ಮ್ಯಾಚು. ಇದಕ್ಕಿಂತ ಬೇಕಾ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ಥರ ಗೆಲುವು ಸಿಕ್ಕಿದ್ರೆ ಇದನ್ನೇ ಕಪ್ ಗೆದ್ದಷ್ಟೇ ಖುಷಿ ಪಡ್ತಾರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು. ನೋಡುಗರು ಆ ಖುಷಿ ನೋಡುಗರು, ಆ ಸಂಭ್ರಮ ನೋಡಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪ್ಲೇಯರ್ಸು. ಒಳ್ಳೆ ಕಪ್ ಗೆದ್ದಿರೋ ರೇಂಜ್ಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿರೋದು ಯಾಕಂದರೆ ಅಷ್ಟು ಕಷ್ಟಪಟ್ಕೊಂಡು ಪ್ಲೇ ಆಫ್ಗೆ ಹೋಗಿರೋದು. ಇದರಲ್ಲಿ ಆರ್ ಸಿ ಬಿ ಆಟಗಾರರ ಶ್ರಮ ಅಂತೂ ಸಿಕ್ಕಾಪಟ್ಟೆ ಇದೆ. ಆದರೆ ಅದ್ರ ಜೊತೆಗೆ ಲಕ್ ಫ್ಯಾಕ್ಟರ್ ಕೂಡ ಬೇಕಾಗೇ ಇತ್ತು. ಯಾಕಂದರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋದು ಅವ್ರ ಕೈಯಲ್ಲಿ ಮಾತ್ರ ಇರಲಿಲ್ಲ, ಬೇರೆಯವ್ರ ಮೇಲೂ ಕೂಡ ಡಿಪೆಂಡ್ ಆಗಿತ್ತು. ಆ ಲಕ್ ಫ್ಯಾಕ್ಟರ್ ಎಲ್ಲ ವರ್ಕ್ ಆಗಬೇಕು ಅಂದರೆ ಏನಾದರೂ ಒಂದು ಲಕ್ ಬರಲೇಬೇಕಲ್ಲ ಆರ್ ಸಿ ಬಿಗೆ. ಸ್ಟಾರ್ಟಿಂಗಲ್ಲಿ ಆರ್ ಸಿ ಬಿ ಸೋಲ್ತಾ ಇದ್ದಾಗ ಯಾವನೋ ಕಚಡ ನನ್ನ ಮಗ ಕಮೆಂಟ್ ಹಾಕಿದ್ದಲ್ಲ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ. ಇವಾಗ ಬಾರೋ ಅದೇ ಅಶ್ವಿನಿ ಮೇಡಮ್ನವರಿಂದನೇ ಲಕ್ ಬಂದು ಆರ್ ಸಿ ಬಿ ಇವಾಗ ಕ್ವಾಲಿಫೈ ಆಗಿರೋದು. ಆರ್ ಸಿ ಬಿ ಸೋಲ್ತಾ ಇದ್ದಿದ್ದಕ್ಕೆ ಅವ್ರ ಕಾರಣ ಅನ್ನೋದಾದರೆ ಆರ್ ಸಿ ಬಿ ಇವಾಗ ಗೆದ್ದು ಕ್ವಾಲಿಫೈ ಆಗಿರೋದಕ್ಕೂ ಅವರೇ ಕಾರಣ ಅಂತ ಯಾಕೆ ಹೇಳಲ್ಲ. ಆರ್ ಸಿ ಬಿ ಪ್ಲೇಯರ್ಸ್ ಏನೋ ಚೆನ್ನಾಗಿ ಆಡಿದ್ದಾರೆ, ಆದರೆ ಆರ್ ಸಿ ಬಿ ಸೆಲೆಕ್ಟ್ ಆಗಬೇಕು ಅಂದರೆ ಬೇರೆಯವರು ನಮಗೆ ಸಾಥ್ ಕೊಡಲೇಬೇಕಾಗಿತ್ತು, ಬೇರೆ ಟೀಮ್ಗಳು ಸೋಲ್ಬೇಕಾಗಿತ್ತು. ಅದೆಲ್ಲ ನಡಿಬೇಕು ಅಂದರೆ ಪವಾಡ ಆಗಲೇಬೇಕಿತ್ತಲ್ವ. ಆ ಪವಾಡ ಆಗಿದ್ದೇ ಅವರಿಂದ ಅಂತ ಹೇಳ್ತೀನಿ. ನಾ ಬಿಟ್ಟು ನೋಡೋದಾದರೆ ಆರ್ ಸಿ ಬಿ ಅಂತೂ ಸಖತ್ ಕ್ರಿಕೆಟ್ನ ಆಡಿದ್ದಾರೆ. ಫಸ್ಟ್ ಹಾಫಲ್ಲಿ ಇದ್ದಿದ್ದು ಆರ್ ಸಿ ಬಿ ಟೀಮ್ಗೂ ಸೆಕೆಂಡ್ ಹಾಫಲ್ಲಿ ಆಡ್ತಾ ಇರೋ ಆರ್ ಸಿ ಬಿ ಟೀಮ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸಿ ಎಸ್ ಕೆನಂತರೂ ನಿನ್ನೆ ಆಟಾಡ್ಸ್ಕೊಂಡು ಹೊಡೆದ್ರು. ಟಾಸ್ ಗೆದ್ದು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ರುತುರಾಜ್ ಗಾಯಕ್ವಾಡು. ಇನ್ನು ಆ್ಯಸ್ ಯೂಶುವಲ್ ಓಪನಿಂಗ್ ಬರ್ತಾರೆ ನಮ್ಮ ಫ್ಯಾಫ್ ಡು ಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ. ಫಸ್ಟ್ ಓವರ್ ರನ್ನೇ ಕೊಟ್ಟಿರಲಿಲ್ಲ, 2 ರನ್ ಏನೋ ಬರುತ್ತೆ ಅಷ್ಟೇ. 2ನೇ ಓವರು 3ನೇ ಓವರು ಚಚ್ತಾರೆ ನೋಡಿ ಇಬ್ಬರು ಹಾಕ್ಕೊಂಡು. 3 ಓವರ್ಗೆ 31 ರನ್ ಬರುತ್ತೆ. ಆಮೇಲೆ ಮಳೆ ಬೇರೆ ಅಡ್ಡ ಬಂದು ತುಂಬ ಹೊತ್ತೇನು ಕಾಟ ಕೊಡಲಿಲ್ಲ, ಮಳೆ ಬೇಗನೆ ಹೊರಟೋಯ್ತು. ಮಳೆ ನಿಂತಾದ್ಮೇಲೆ ಆ ಪಿಚ್ಚಿಗೆ ಏನಾಯಿತು ಗೊತ್ತಿಲ್ಲ ಗುರು, ಅಡ್ಡಡ್ಡ ತಿರುಗ್ತಾ ಇದೆ. ಇತ್ತೀಚೆಗೆ ಕೆಲವೊಂದು ಟೆಸ್ಟ್ ಮ್ಯಾಚ್ಗಳಲ್ಲೂ ಅಷ್ಟೊಂದು ತಿರುಗಲ್ಲ ಬಾಲು, ಆ ಥರ ತಿರುಗ್ತಾ ಇತ್ತು. ಪುಡಿ ವಿಕೆಟ್ ಥರ ಆಗೋಗಿತ್ತು, ಅಡ್ಡಡ್ಡ ತಿರುಗ್ತಾ ಇದೆ ಬಾಲು. ಅಂಥ ಟೈಮಲ್ಲೂ ವಿಕೆಟ್ ಕೊಡದೆ ವಿರಾಟ್ ಕೊಹ್ಲಿ ಫ್ಯಾಫ್ ಡು ಪ್ಲೆಸಿ ಹೆಂಗೆ ತಗೊಂಡೋದ್ರು ಅಂದರೆ, ಹೌದು ಮಳೆ ನಿಂತ ಮೇಲೆ ಆಮೇಲೆ 2 ಓವರ್ ರನ್ನೇ ಬರಲಿಲ್ಲ, 3 ಓವರ್ ಆಮೇಲೆ ತಗೊಂಡು ಹೋದ್ರು ನೋಡಿ. ಸಖತ್ ಒಳ್ಳೆ ಕ್ರಿಕೆಟ್ ಆಡಿದ್ದು ಮಾತ್ರ ಫ್ಯಾಫ್ ಡು ಪ್ಲೆಸಿ. ವಿರಾಟ್ ಕೊಹ್ಲಿ ಥ್ರೂಔಟ್ ದ ಟೂರ್ನಮೆಂಟ್ ವಿರಾಟ್ ಕೊಹ್ಲಿ ಅಂತರೂ ಮರೆಯಂಗೆ ಇಲ್ಲ ಆರ್ ಸಿ ಬಿಗೆ, ಅಂಥ ದೊಡ್ಡ ಕೊಡುಗೆ ಕೊಡ್ತಾಯಿದ್ದಾರೆ. ಫಸ್ಟ್ ಹಾಫಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ರು. ಬಟ್ ಸೆಕೆಂಡ್ ಹಾಫಲ್ಲಿ ಯಾವಾಗ ರಜತ್ ಪಟ್ಟಿದಾರ್ ಫಾರ್ಮಿಗೆ ಬಂದರೋ ಅವರು ಕೂಡ ಓಪನಿಂಗ್ ಬಂದು ಗೋದ್ದಕ್ಕೆ ಸ್ಟಾರ್ಟ್ ಮಾಡಿದ್ರು. ಪವರ್ ಪ್ಲೇಯಲ್ಲೇ 200+ ಸ್ಟ್ರೈಕ್ ರೇಟಲ್ಲೇ ಬ್ಯಾಟ್ ಬೀಸ್ತಾರೆ ಇವಾಗ ವಿರಾಟ್ ಕೊಹ್ಲಿನೂ ಕೂಡ. ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂದರೆ ವಿರಾಟ್ ಕೊಹ್ಲಿಗೆ ಕಾನ್ಫಿಡೆನ್ಸೇ ಇರಲಿಲ್ಲ. ಕೆಳಗಡೆ ಯಾರೂ ಆಡ್ತಾನೆ ಇಲ್ಲ, ಯಾರೂ ಫಾರ್ಮಲ್ಲಿಲ್ಲ. ಅವರೊಬ್ಬರೇ ನಿಂತ್ಕೊಂಡು ಅಟ್ಲೀಸ್ಟ್ ರನ್ ಸ್ಲೋ ಆಗಾದರೂ ಪರವಾಗಿಲ್ಲ, ರನ್ಸ್ ಹೊಡೆದ್ರೆ ಅಟ್ಲೀಸ್ಟ್ ಏನೋ ಒಂದು ಚಾನ್ಸ್ ಇರುತ್ತಲ್ಲ ಅಂತ ಆಡ್ತಾಯಿದ್ರು. ಬಟ್ ಇವಾಗ ಹಂಗಲ್ಲ, ರಜತ್ ಪಟ್ಟಿದಾರು ಕೆಳಗಡೆ 1 ಡೌನಲ್ಲಿ ಬಂದು ಯಾವ ಥರ ಬ್ಯಾಟಿಂಗ್ ಆಡ್ತಾಯಿದ್ದಾರೆ. ಕ್ಯಾಮರಾನ್ ಗ್ರೀನ್ ಅಂತರೂ ಮಾತಾಡೋಂಗೆ ಇಲ್ಲ ಗುರು. ಕ್ಯಾಮರಾನ್ ಗ್ರೀನ್ ಬಗ್ಗೆ 17 ಕೋಟಿ ಕೊಟ್ಟಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ ಅವರು ಸೆಕೆಂಡ್ ಹಾಫಲ್ಲಿ. ಅವರು ಕೂಡ ಪಟ್ಟಿದಾರ್ ಥರನೇ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ಬ್ಯಾಟಿಂಗಲ್ಲೂ ಆಯಿತು, ಬೌಲಿಂಗಲ್ಲೂ ಆಯಿತು, 2ರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ಗ್ರೀನ್ ಮಾತ್ರ ಗ್ರೀನ್ನ ರಿಟೈನ್ ಮಾಡಬಾರ್ದು, ಬಿಟ್ಟು ಮತ್ತೆ ವಾಪಸ್ ಬೈ ಮಾಡಬೇಕು. ಗ್ರೀನ್ ಮಾತ್ರ ಅಲ್ಟಿಮೇಟ್ ಪ್ಲೇಯರ್ ಆಗ್ತಾರೆ ಆರ್ ಸಿ ಬಿಗೆ. ನೆಕ್ಸ್ಟು ಡಿ ಕೆ ಅಣ್ಣ, ಮ್ಯಾಕ್ಸ್ವೆಲ್ ಅಣ್ಣ ಬಂದು ಚಿಕ್ಕ ಕ್ಯಾಮಿಯೋ ಆಡಿ ಅವರು ಒಂದು ಸ್ವಲ್ಪ ರನ್ಸ್ ಹಾಕ್ಬಿಟ್ಟು 218 ರನ್ನ ಹೊಡಿತಾರೆ. 219 ರನ್ನ ಟಾರ್ಗೆಟಾಗಿ ಕೊಡ್ತಾರೆ ಸಿ ಎಸ್ ಕೆಗೆ. ಪ್ರತಿ ಮ್ಯಾಚು ಸ್ವಪ್ನಿಲ್ ಸಿಂಗು ಓಪನಿಂಗ್ ಬೌಲಿಂಗ್ ಮಾಡ್ತಾಯಿದ್ರು. ನಿನ್ನೆ ಫಾರ್ ಎ ಚೇಂಜ್ ಮ್ಯಾಕ್ಸಿ ಅಣ್ಣ ಬಂದಿದ್ದರಿಂದ ಮ್ಯಾಕ್ಸ್ವೆಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫಸ್ಟ್ ಓವರಲ್ಲೇ ರುತುರಾಜ್ ಗಾಯಕ್ವಾಡ್ ಫಸ್ಟ್ ಬಾಲೇ ವಿಕೆಟ್. ಆಮೇಲೆ ನೆಕ್ಸ್ಟ್ ಬಂದು ಯಶ್ ದಯಾಳ್, ಡ್ಯಾರಲ್ ಮಿಚ್ಚರ್ ಅವ್ರನ್ನ ವಿಕೆಟ್ ಎತ್ತಾರೆ. 2 ವಿಕೆಟ್ ಹೋದ ತಕ್ಷಣ ಸಿಕ್ಕಾಪಟ್ಟೆ ಆಫ್ ಆಗಿ ಹೋಗ್ಬಿಡ್ತಾರೆ. ನೆಕ್ಸ್ಟು ರಚಿನ್ ರವೀಂದ್ರ, ಶಿವಮ್ ದುಬೆ ಎಂಥ ಪಾರ್ಟ್ನರ್ಶಿಪ್ ಕೊಟ್ಟರು ಅಂದರೆ, ಶಿವಮ್ ದುಬೆಗಿಂತ ಮುಂಚೆ ಅಜಿಂಕ್ಯ ರಹಾನೆ. ಯಪ್ಪ, ಇಡೀ ಸೀಸನಲ್ಲಿ ಅಜಿಂಕ್ಯ ರಹಾನೆ ರಚಿನ್ ರವೀಂದ್ರ ಫಾರ್ಮ್ಗೆ ಬಂದಿರಲಿಲ್ಲ. ಫಸ್ಟ್ 50 ಹೊಡೆದಿದ್ದು ರಚಿನ್ ರವೀಂದ್ರ, ಅದು ಆರ್ ಸಿ ಬಿ ಮೇಲೇ. ಅಜಿಂಕ್ಯ ರಹಾನೆ ಔಟ್ ಆದಮೇಲೆ ಶಿವಮ್ ದುಬೆ ಬರ್ತಾರೆ. ಯಪ್ಪ, ಸೆಕೆಂಡ್ ಹಾಫಲ್ಲಿ ಶಿವಮ್ ದುಬೆ ಒಂಚೂರು ಚೆನ್ನಾಗಿ ಆಡ್ತಾಯಿಲ್ಲ. 17 ಬಾಲ್ ಆಡಿ 7 ರನ್ನ ಹೊಡೆದಿದ್ದಾರೆ. 15 ಬಾಲ್ಸು. ತಿಣ್ಕಾಡ್ತಾ ಇದ್ದಾರೆ. ಆ ಕಡೆ ರಚಿನ್ ರವೀಂದ್ರದ್ದು ರನ್ಔಟ್ ಬೇರೆ ಮಾಡಿಸಿದ್ರು, ಅವರು ಕೂಡ ಅದೇ ಓವರಲ್ಲಿ ಔಟ್ ಆದರು. ಆಮೇಲೆ ಸ್ಯಾಂಟ್ನರ್ದು ಒಂದು ಕ್ಯಾಚ್ ಹಿಡಿತಾರೆ ಫ್ಯಾಫ್ ಡು ಪ್ಲೆಸಿ, ಅಲ್ಟಿಮೇಟ್ ಕ್ಯಾಚ್ ಮಾತ್ರ. ಈ ಥರದ ಕ್ಯಾಚ್ ಎಲ್ಲ ಸೌತ್ ಆಫ್ರಿಕನ್ಸೇ ಹಿಡಿಯೋದ.
ಆ ಜಾಗದಲ್ಲಿ ಫ್ಯಾಫ್ ಟು ಪ್ಲೇಸಿ ಬಿಟ್ಟು ಬಿ ಡಿವಿಲಿಯರ್ಸ್ ಇದ್ರೆ ಮಾತ್ರನೇ ಆ ಕ್ಯಾಚ್ ಹಿಡಿಯೋಕ್ಕಾಗ್ತಾ ಇತ್ತು. ಅಂಥ ಕ್ಯಾಚ್ ಅದು. ಅಷ್ಟೊಂದು ಫಾಸ್ಟಾಗಿ ಹೈಯಾಗಿ ಹೋಗ್ತಾ ಇದ್ದಂಥ ಕ್ಯಾಚ್ನ ಬಾಲ್ಗೆ ಕಚ್ಕೋತಲ್ಲ ಕೈ, ಅದೇ ಇಂಪಾರ್ಟೆಂಟು. ಬ್ರಿಲಿಯಂಟ್ ಕ್ಯಾಚು, ಗೇಮ್ ಚೇಂಜಿಂಗ್ ಕ್ಯಾಚ್ಗಳು ಮಾತ್ರ ಇವತ್ತು RCB ಕಡೆಯಿಂದ. ಸಿರಾಜ್ ಅಣ್ಣ ಕ್ಯಾಚ್ ಬಿಟ್ಟಿದ್ದು ಗೇಮ್ ಚೇಂಜು, ಈ ಕಡೆ ಫ್ಯಾಫ್ ಟು ಪ್ಲೇಸಿಗೆ ಕ್ಯಾಚ್ ಇಳಿದಿದ್ದು ಗೇಮ್ ಚೇಂಜು. ಎಲ್ಲ ಗೇಮ್ ಚೇಂಜ್, ಎಲ್ಲ ಕುಡ್ಕೊಂಡು ಬಂದಿದೆ RCBಗೆ ಇವಾಗ. ನೆಕ್ಸ್ಟು ರವೀಂದ್ರ ಜಡೇಜಾ ಆಮೇಲೆ MS ಧೋನಿ ಸೇರ್ಕೊಂಡು ಕೊಡ್ತಾರ್ರಿ ಕಾಟನ. ಯಪ್ಪ, ಲಾಸ್ಟು ಓವರು ತಗೊಂಡೋಗ್ತಾರೆ, ಸಿಕ್ಕಾಪಟ್ಟೆ ಕ್ಲೋಸ್ ಹೋಗ್ತಾರೆ. CSK ಹೆಂಗಾಗೋಗಿತ್ತು ಅಂದರೆ ಎಲ್ಲ ಕಡೆ ಗಮನನೇ ಇರಲಿಲ್ಲ ಅವ್ರಿಗೆ. ಕ್ವಾಲಿಫೈ ಆದರೆ ಸಾಕು ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ರು. ಬರೀ ಕ್ವಾಲಿಫೈ ಆಗೇ ಯೋಚನೆ ಮಾಡ್ತಾಯಿದ್ರು. ನಾವು 218 ರನ್ ಹೊಡೆದ್ಬಿಟ್ಟು 200 ರನ್ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಂಡಿದ್ರು RCB ಅವರು. 200 ರನ್ ಒಳಗೇ ಔಟ್ ಮಾಡಬೇಕು ಅಂತ. ಬಟ್ CSK ಕೂಡ 200 ಟಾರ್ಗೆಟ್ನೇ ಫಿಕ್ಸ್ ಮಾಡ್ಕೊಬಿಡೋದ. ಅವ್ರೇನಾದರೂ 219ಗೆ ಏನಾದರೂ ಟಾರ್ಗೆಟ್ ಸೆಟ್ ಮಾಡಿಕೊಂಡು ಚೇಸಿಗೆ ಇಳಿದಿದ್ರು ಅಂದರೆ ಪಕ್ಕ ಹತ್ರ ಹೋಗಿರೋರು. ಅವರೂ 200 ರನ್ಗೆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಕ್ಕೇ ಮಠ ಹತ್ತಿದ್ರು. ಬಾಲ್ ಹಾಕಿ ಫರ್ಗೂಸನ್ ಅಂತರೂ 2 ನೋ ಬಾಲ್ ಹಾಕ್ಕೊಂಡು ಬಾಯಿಗೆ ಬರ್ಸಿದ್ರು ಗುರು. ಲಾಸ್ಟ್ ಓವರಲ್ಲಿ ಮಿನಿಮಮ್ ಒಂದು 25 ರನ್ ಇರಲೇಬೇಕು ಡಿಫೆಂಡ್ ಮಾಡೋಕ್ಕೆ ಅಂತ ಅನ್ಕೋತಾ ಇದ್ರೆ, ಲಾಸ್ಟ್ ಓವರ್ ಬರೀ 17 ರನ್ನ ಡಿಪೆಂಡ್ ಮಾಡೋ ಹಂಗೆ ಮಾಡಿಬಿಟ್ರು. 19ನೇ ಓವರ್ ಹಾಕಿದ್ದು ಫರ್ಗೂಸನ್ನು. ಯಪ್ಪ, ಲಾಸ್ಟ್ ಓವರ್ 20th ಓವರ್ನ 17 ರನ್ ಡಿಪೆಂಡ್ ಮಾಡಬೇಕು. ಎಷ್ಟು ಹೇಳಿ ಕೈಲಿ ಬಾಲು. ಆ ವ್ಯಕ್ತಿಗೆ ರಿಂಕು ಸಿಂಗ್ ಹೊಡೆದಿರೋದು ಪಕ್ಕ ನೆನಪಾಗಿರುತ್ತೆ. ಫಾಸ್ಟ್ ಬಾಲು 6 ಧೋನಿಗೆ, ಕಳೆದೋಯ್ತದು ಬಾಲು. ಆಮೇಲೆ ಹೊಸ ಬಾಲ್ ಸಿಕ್ಕೋದ್ರಿಂದ ಧೋನಿ ವಿಕೆಟ್ ಬಿತ್ತು ಅಂದರೆ ಖಂಡಿತವಾಗ್ಲೂ ನಾವು ಒಪ್ಪಲ್ಲ. ಅದು ಹಳೆ ಬಾಲ್ ಆಗಿದ್ರೂ ಎಷ್ಟು ಹೇಳ ಕಮ್ಬ್ಯಾಕ್ನ ಮಾಡೇ ಮಾಡ್ತಿದ್ರು. ನೆಕ್ಸ್ಟ್ ಬಾಲ್ ಎಷ್ಟು ಹೇಳಿ ಧೋನಿ ವಿಕೆಟ್ನ ಎಗರಿಸಿದ್ರು. ನೆಕ್ಸ್ಟ್ ಬಂದಂಥ ಶಾರ್ದುಲ್ ಠಾಕೂರ್ ಡಾಟ್ ಬಾಲ್. ಆಮೇಲೆ 1 ರನ್ ತಗೊಂಡು ಸ್ಟ್ರೈಕ್ನ ಜಡೇಜಾ ಕೊಡ್ತಾರೆ. 10 ಸೆಕೆಂಡ್ ನೆನಪಾಯ್ತು ಗುರು. ಲಾಸ್ಟ್ ಟೈಮ್ ಮಾಡ್ದಂಗೆ ಏನಾದರೂ ಒಂದು 4 ಒಂದು 6 ಹೊಡೆದ್ಬಿಡ್ತಾರ ಅಂತ. ಎಷ್ಟು ಹೇಳಿ ಬಂದು ಬಾಲ್ ಹಾಕಿ ಡಾಟ್ ಬಾಲ್ ಮಾಡಿಬಿಡೋದ. ಇನ್ನು ಒಂದೇ ಒಂದು ಬಾಲು, ನೋ ಬಾಲ್ಗೆ ಬಾಲ್ ಹಾಕದೆ ಮ್ಯಾಚ್ ಮುಗಿಸ್ಬಿಡಪ್ಪ ಅಂತ ಕಾಯ್ತಾ ಇದ್ವಿ. ಆ ಬಾಲು ಡಾಟ್ ಬಾಲ್. 10 ರನ್ನಿಂದ ನಾವು ಕ್ವಾಲಿಫೈ ಆಗೋದು. 191ಗೆ CSKನ ರೆಸ್ಟ್ರಿಕ್ಟ್ ಮಾಡಿದ್ವು. ಹೆಂಗೆ ಹೊಡೆದಿದ್ದು CSKಗೆ, ಹೆಂಗೆ ಕ್ವಾಲಿಫೈ ಆಗಿದ್ದು RCB. ಸಖತ್ ಒಳ್ಳೆ ಕ್ರಿಕೆಟ್ ಆಡಿ ಕ್ವಾಲಿಫೈ ಆಗಿರೋದು ಮಾತ್ರ RCB. ಇನ್ನು ನಾವು ಎಲಿಮಿನೇಟರ್ ಯಾರ ಜೊತೆ ಆಡ್ತೀವಿ ಅಂತ ಇನ್ನೂ ಅದು ಡಿಸೈಡೇ ಆಗಿಲ್ಲ. ಇವತ್ತಾಗೋ ಮ್ಯಾಚ್ಗಳಿಂದ ಅದು ಡಿಸೈಡ್ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆದಷ್ಟು ಬೇಗ ಬರುತ್ತೆ.